ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತ ಸಿ.ಎಸ್.ಕೆ ತಂಡದ ಅಭಿಮಾನಿಗಳಿಗೆ ಒಂದು ಕಡೆಯಿಂದ ಗುಡ್ ನ್ಯೂಸ್ ಆಯ್ತಪ್ಪ ಅಂದ್ರ ಮತ್ತೊಂದು ಕಡೆಯಿಂದ ಬ್ಯಾಡ್ ನ್ಯೂಸ್. ಯಾಕಪ್ಪ ಅಂದ್ರ ಇವತ್ತಿನ ಪಂದ್ಯದೊಳಗ RCB ವರ್ಸಸ್ ಸಿ.ಎಸ್.ಕೆ ಪಂದ್ಯದೊಳಗ MS ಧೋನಿ ಅವರು ಅವರ ಒಂದು ಪ್ಲೇಯಿಂಗ್ 11 ಒಳಗ ಆಡಬಹುದು, ಅವರ ಬ್ಯಾಟಿಂಗ್ ಅನ್ನ ನೋಡಬಹುದು ಅಂತೇಳಿ ಇಲ್ಲಿ ಸಿ.ಎಸ್.ಕೆ ತಂಡದ ಅಭಿಮಾನಿಗಳು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡು ಕುತ್ಕೊಂಡಿದ್ರು. ಯಾಕಂದ್ರೆ ಒಂದು 3-4 ದಿನದಿಂದ ಅಂತ ಒಂದು ರೂಮರ್ಸ್ ಗಳು ಬಹಳ ಸ್ಪ್ರೆಡ್ ಆಗತ್ತಿದ್ವು. MS ಧೋನಿ ಅವರು ಪಕ್ಕ RCB ತಂಡದ ವಿರುದ್ಧ ಆಡೇ ಆಡ್ತಾರ ಅನ್ನುವಂತ ಅಪ್ಡೇಟ್ಸ್ ಗಳು ಬರತ್ತಿದ್ವು. ಹಿಂಗಾಗಿ ಅವರು ಕೂಡ ಬಹಳ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು ಇವತ್ತು MS ಧೋನಿ ಅವರು ಆಡಬಹುದು ಅಂತೇಳಿ. ಆದ್ರೆ ಸದ್ಯಕ್ಕೆ ಬರ್ತಾ ಇರುವಂತಹ ಒಂದು ಮಾಹಿತಿಗಳ ಪ್ರಕಾರ MS ಧೋನಿ ಅವರು ಇವತ್ತಿನ ಪಂದ್ಯವನ್ನ ಆಡಂಗಿಲ್ಲ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬರಕತ್ತಾವ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂಗ ಅವ್ರಿಗೆ ಸ್ಕಾಲ್ಪ್ ಸ್ಟ್ರೇನ್ ಆಗೈತಿ. ಆ ಒಂದು ಸ್ಕಾಲ್ಪ್ ಸ್ಟ್ರೇನ್ ಇಂದ ಇನ್ನೂ ಕೂಡ ಪೂರ್ತಿ ಪ್ರಮಾಣದೊಳಗೆ MS ಧೋನಿ ಅವರು ರಿಕವರಿ ಆಗಿಲ್ಲ. ಹಿಂಗಾಗಿ ಅವರು ಇವತ್ತಿನ ಪಂದ್ಯವನ್ನ ಆಡಂಗಿಲ್ಲ ಅಂತೇಳಿ ಅಪ್ಡೇಟ್ ಅನ್ನ ಕೊಟ್ಟಾರ. ಎಲ್ಲರಿಗೂ ಗೊತ್ತಿರುವಂಗ ಆ ಒಂದು ಸ್ಕಾಲ್ಪ್ ಸ್ಟ್ರೇನ್ ಆದ ತಕ್ಷಣ ಅವ್ರದ್ದು ಫಿಸಿಕಲ್ ಟೆಸ್ಟ್ ಅನ್ನ ತಗೊಂಡ್ರು. ಫಿಸಿಕಲ್ ಟೆಸ್ಟ್ ತಗೊಂಡ ತಕ್ಷಣ ಹೇಳಿದ್ರು IPL 2026 MS ಧೋನಿ ಅವರು 5-6 ಪಂದ್ಯಗಳನ್ನ ಆಡೋದಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ಹೇಳಿ. ಆದ್ರ ಅಭಿಮಾನಿಗಳು ಇಲ್ಲಿ ಬಹಳ ಖುಷಿ ಪಟ್ಟಿದ್ರು ಈ ಒಂದು ರೂಮರ್ಸ್ ಗಳನ್ನ ನೋಡಿ. 5-6 ಪಂದ್ಯಗಳು ಅಂತೇಳಿ ಹೇಳಿದ್ರು. ಇಲ್ಲಿ 2-3 ಮ್ಯಾಚ್ ಒಳಗ ರಿಕವರಿ ಆಗಿ ಬಂದೈತಿ ಪ್ಲೇಯರ್. ಇನ್ನು ಅವರು ಒಂದೆರಡು ಮ್ಯಾಚ್ ಗಳನ್ನ ಸೋತಿದ್ರು. ಇವ್ರಾದ್ರೂ ಬಂದು ಒಂದ್ ಸ್ವಲ್ಪ ಏನೋ ಟೀಮ್ ಒಳಗ ವ್ಯತ್ಯಾಸವನ್ನ ಮಾಡಿ ನಮ್ಗ ಮ್ಯಾಚ್ ಗಳನ್ನ ಗೆಲ್ಲಿಸಿ ಕೊಡ್ಬೋದು ಅಂತೇಳಿ ಬಹಳ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಏನು ಮಾಡಕ್ ಆಗಂಗಿಲ್ಲ. ಇವತ್ತಿನ ಪಂದ್ಯದೊಳಗೂ ಕೂಡ MS ಧೋನಿ ಇರಂಗಿಲ್ಲ ಅಂತೇಳಿ ಅಪ್ಡೇಟ್ಸ್ ಗಳು ಬಂದವು. ಇನ್ನು ಅಪ್ಡೇಟ್ ನಂಬರ್ 2, ನಮ್ಮ RCB ತಂಡದ ಕಡೆಯಿಂದ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಕ್ಲಾರಿಟಿ ಅನ್ನೋದು ಬಂದೈತೆ. ಅಂದ್ರೆ ಇವತ್ತಿನ ಪಂದ್ಯದ ಪ್ಲೇಯಿಂಗ್ 11 ಒಳಗ ಈ ಕಡೆ ಜಾಕೋಬ್ ಡಫಿ ಅವರು ಪ್ಲೇಯಿಂಗ್ 11 ಒಳಗ ಆಡ್ತಾರೋ, ಏನು ಜೋಸ್ ಹೆಜಲ್ವುಡ್ ಅವರನ್ನ ಚೇಂಜ್ ಆಗಿ ತಗೊಳ್ತಾರೋ ಇಲ್ಲಿ ನಮ್ಮ RCB ತಂಡದವರು ಅನ್ನುವಂಥದ್ದು ಸ್ವಲ್ಪ ಗೊಂದಲದೊಳಗ ಇತ್ತು. ಇದಕ್ಕೊಂದ್ ಸ್ವಲ್ಪ ಕ್ಲಾರಿಟಿ ಅಂತೂ ಸಿಕ್ಕೈತೆ. ಇಲ್ಲಿ ನೋಡಿ, ಜೋಸ್ ಹೆಜಲ್ವುಡ್ ಅವರು ಈ ಒಂದು CSK ತಂಡದ ವಿರುದ್ಧದ ಪಂದ್ಯಕ್ಕೂ ಮುಂಚೆ ಈಗೇನು ಪ್ರಾಕ್ಟೀಸ್ ಪಂದ್ಯಗಳನ್ನ ಆಡಿದ್ರು, ಅಲ್ಲಿ ಬೌಲಿಂಗ್ ಅನ್ನ ಮಾಡ್ಯಾರ. ನೆಟ್ ಪ್ರಾಕ್ಟೀಸ್ ಒಳಗೂ ಕೂಡ ಗಂಟೆಗಟ್ಲೆ ಅವರು ಪ್ರಾಕ್ಟೀಸ್ ಅನ್ನ ಮಾಡ್ಯಾರ ಅನ್ನುವಂತ ಅಪ್ಡೇಟ್ಸ್ ಗಳು ಅದಾವ. ಹಿಂಗಾಗಿ ನಮ್ಮ RCB ತಂಡಕ್ಕ ಇವತ್ತಿನ ಪಂದ್ಯದೊಳಗ ಜೋಸ್ ಹೆಜಲ್ವುಡ್ ಅವರು ಆಡುವಂತ ಸಾಧ್ಯತೆಗಳು ಜಾಸ್ತಿ ಅದಾವ. ಈ ಕಡೆ ಜಾಕೋಬ್ ಡಫಿ ಅವರು ಹಿಂದಿನ ಮ್ಯಾಚ್ ಒಳಗ ಅವರು ಏನೇ ಸಾಧನೆಗಳನ್ನ ಮಾಡಿರ್ಬೋದು, 4 ಓವರ್ ಒಳಗ 3 ವಿಕೆಟ್ ಗಳನ್ನ ತಗೊಂಡು ಕೇವಲ 22 ರನ್ಸ್ ಗಳನ್ನ ಬಿಟ್ಕೊಟ್ರು ಕೂಡ ಇಲ್ಲಿ ಜೋಸ್ ಹೆಜಲ್ವುಡ್ ಅವರು ನಾನು ಪ್ಲೇಯಿಂಗ್ 11 ಒಳಗ ಆಡೋದಕ್ಕೆ ಫಿಟ್ ಇದೀನಿ, ನನ್ನ ಆಡಸ್ರಿ ಅಂತೇಳಿ ಅವ್ರು ಹೇಳಿದ್ರಪ್ಪ ಅಂದ್ರೆ ಮುಗೀತು. ಜಾಕೋಬ್ ಡಫಿ ಅವರು ಏನೇ ಸಾಧನೆಗಳನ್ನ ಹಿಂದಿನ ಮ್ಯಾಚ್ ಒಳಗ ಮಾಡಿದ್ರು ಕೂಡ ಈ ಒಂದು ಪಂದ್ಯದೊಳಗ ಜೋಸ್ ಹೆಜಲ್ವುಡ್ ಅವರಿಗೆ ಅವರು ಅವಕಾಶವನ್ನ ಕೊಡ್ತಾರ. ಇವತ್ತು ಜೋಸ್ ಹೆಜಲ್ವುಡ್ ಅವರ ಒಂದು ಸ್ಥಾನ ಹೋಗುವಂಗ ಕಾಣತೈತಿ. ಅದು ಹಿಂದಿನ ಮ್ಯಾಚ್ ಒಳಗ ಮಸ್ತ್ ಬೌಲಿಂಗ್ ಅನ್ನ ಮಾಡಿತ್ತು ಪ್ಲೇಯರ್. ಇವತ್ತ ಜೋಸ್ ಹೆಜಲ್ವುಡ್ ಅವರು ಬರುವಂಗ ಕಾಣತಾರ. ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳೋದಾಯ್ತಪ್ಪ ಅಂದ್ರ ಜೋಸ್ ಹೆಜಲ್ವುಡ್ ಅವ್ರಿಗೆ ಇವತ್ತೊಂದು ದಿನ ಹೊರಗೆ ಕುಂದ್ರಿಸೋದ ಬೆಸ್ಟ್ ಅಂತೇಳಿ ನನಗನ್ನಿಸ್ತೈತಿ. ಯಾಕಂದ್ರೆ ಜಾಕೋಬ್ ಡಫಿ ಅವರು ಒಳ್ಳೆ ಬೌಲಿಂಗ್ ಅನ್ನ ಮಾಡಕತ್ತಾರ. ಹಾಗಾದ್ರೆ ಅದು ಪ್ಲೇಯರ್ ಇಂಜುರಿ ಆಗಿರುವಂತ ಪ್ಲೇಯರ್ ಜೋಸ್ ಹೆಜಲ್ವುಡ್ ಅವ್ರಿಗೆ ಸುಮ್ಮ ತ್ರಾಸ್ ಕೊಡೋ ಬದಲ ಇಲ್ಲಿ ಒಳ್ಳೆ ಬೌಲಿಂಗ್ ಅನ್ನ ಮಾಡಕತ್ತಾರ. ಜಾಕೋಬ್ ಡಫಿ ಅವರನ್ನೇ ಮುಂದುವರಿಸಿದ್ರೆ ಒಳ್ಳೇದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಆದ್ರೆ ಜೋಸ್ ಹೆಜಲ್ವುಡ್ ಅವರು ಬರಬಹುದು ಇವತ್ತಿನ ಪಂದ್ಯದ ಪ್ಲೇಯಿಂಗ್ 11 ಒಳಗ ಅನ್ನುವಂಥದ್ದು ಬಹಳ ಒಂದು ಸುದ್ದಿಗಳು ಹರಿದಾಡಕತ್ತಾವ. ಇನ್ನು ಅಪ್ಡೇಟ್ ನಂಬರ್ 3, ಇಲ್ಲಿ CSK ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಹೇಳಿದೆ. ಒಂದ್ ಸ್ವಲ್ಪ ಇದು 50-50 ಅನ್ನುವಂಗ ಐತಿ. ಅಂದ್ರೆ ಇವತ್ತು ಡೆವಾಲ್ಡ್ ಬ್ರೆವಿಸ್ ಅವರು ನಮ್ಮ RCB ತಂಡದ ವಿರುದ್ಧ ಅಂದ್ರೆ ಚೆನ್ನೈ ತಂಡದ ಪರವಾಗಿ ಪ್ಲೇಯಿಂಗ್ 11 ಒಳಗ ಸ್ಥಾನವನ್ನ ಪಡ್ಕೊಳ್ಬಹುದು ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬರಾಗತ್ತವ. ಇದು ಸ್ವಲ್ಪ 50-50 ಐತಿ. ಆಡಿದ್ರೆ ಆಡಬಹುದು, ಆಡದೇನು ಇರಬಹುದು ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬರಾಗತ್ತವ. ಡೆವಾಲ್ಡ್ ಬ್ರೆವಿಸ್ ಖತರ್ನಾಕ್ ಬ್ಯಾಟರ್, ಬೇಬಿ ABD ಅಂತ ಹೇಳಿ ಕರೆಯುವಂತಹ ಒಂದು ಪ್ಲೇಯರ್ ಇದು. ಮತ್ತೆ ABD ವಿಲಿಯರ್ಸ್ ಅವರ ಕೈಯೊಳಗ ಪಡಿಯಾರ ಅಂದ್ರೆ ಅದು ಬ್ಯಾಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಒಳಗ ಇರ್ತೈತಿ. ಈ ಪ್ಲೇಯರ್ ಇವತ್ತಿನ ಪಂದ್ಯದೊಳಗ ಆಡಬಹುದು ಅಂತಾನು ಕೂಡ ಅಪ್ಡೇಟ್ಸ್ ಗಳು ಬರಾಗತ್ತವ. ಆಡದೆ ಇರಬಹುದು ಅಂತಾನು ಕೂಡ ಅಪ್ಡೇಟ್ಸ್ ಗಳು ಬರಾಗತ್ತವ. ಆದ್ರ ಇವರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿರೋದು ಏನಪ್ಪಾ ಅಂದ್ರ CSK ಅವರಿಗೆ ನೆಕ್ಸ್ಟ್ ಮ್ಯಾಚ್ ಏಪ್ರಿಲ್ 11ನೇ ತಾರೀಕಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ವಿರುದ್ಧ ಪಂದ್ಯ ಐತಿ. ಆ ಒಂದು ಪಂದ್ಯಕ್ಕೆ ಇವರು 100% ಪ್ಲೇಯಿಂಗ್ 11 ಒಳಗ ಇದ್ದೇ ಇರ್ತಾರ. ಆ ಒಂದು ಇಂಜುರಿಯಿಂದ ರಿಕವರಿ ಆಗಿ ಇವರು ಪ್ಲೇಯಿಂಗ್ 11 ಒಳಗ ಬಂದೇ ಬರ್ತಾರ ಅಂತೇಳಿ ಅಪ್ಡೇಟ್ ಅನ್ನ ಆ ಒಂದು ಕಾನ್ಫಿಡೆನ್ಸ್ ಅನ್ನ CSK ಅಭಿಮಾನಿಗಳಿಗೆ ಕೊಟ್ಟಾರ. ಇದು ಮಾತ್ರ ಅವ್ರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳಬೇಕು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಈ ಒಂದು ವಿಡಿಯೋದೊಳಗ ನಿಮ್ಗೆ ಏನ್ ಅನಿಸ್ತು ಈ ಒಂದು ಅಪ್ಡೇಟ್ಸ್ ಗಳ ಬಗ್ಗೆ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣ ಅಂತ. ನಮಸ್ಕಾರ.